ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನ್ಯೂ ಬ್ಲಾಗ್. ಇವತ್ತೇನಪ್ಪ ಕಾನ್ಸೆಪ್ಟ್ ಅಂದ್ರೆ ಮನೇಲಿ ಕೂತು ನನಗೂ ನನ್ನ ಫ್ರೆಂಡ್ಗೂ ತುಂಬಾ ಬೋರ್ ಹಿಡಿದೋಗ್ಬಿಟ್ಟಿತ್ತು. ಅದಕ್ಕೆ ಎಲ್ಲೋಗೋದ ಅಂತ ಡಿಸೈಡ್ ಮಾಡ್ತಾ ಇದ್ವಿ. ಬೆಳಗ್ಗೆಯಿಂದ ನೆನ್ನೆ ರಾತ್ರಿಯಿಂದನೂ ಪ್ಲಾನಿಂಗ್ ಇತ್ತು, ಬಟ್ ಎಲ್ಲಿಗೆ ಹೋಗೋಣ ಅಂತ ಇನ್ನೂ ಕರೆಕ್ಟ್ ಆಗಿ ಕನ್ಫರ್ಮ್ ಆಗಿ ಗೊತ್ತಿರಲಿಲ್ಲ. ಕೂರ್ಗ್ ಹೋಗೋಣ ಅಂತ ಒಂದು ಅನ್ಕೊಂಡ್ರು. ಎಂಟೈರ್ ಕೂರ್ಗ್ನ ಒಂದೇ ಬ್ಲಾಗ್ ಅಲ್ಲಿ ತೋರ್ಸಕ್ಕಾಗಲ್ಲ. ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಯಾವ್ದಾರ ಒಂದು ಪ್ಲೇಸ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಎಲ್ಲಿಗೆ ಹೋಗೋಣ ಹಾಗೆ? ತಲಕಾವೇರಿಗೆ ತಲುಪಿದ್ವಿ. ಮೂಗೆಲ್ಲ ಇನ್ನೂ ಮೊನ್ನೆ ಧರ್ಮಸ್ಥಳಕ್ಕೆ ಹೋಗಿ ಬಂದು ಇನ್ನೂ ಮೂಗೆ ಸರಿಯಾಗಿರ್ಲಿಲ್ಲ, ಗಂಟ್ಲು ಎಲ್ಲ. ಇಲ್ಲಂತೂ ಸಿಕ್ಕಾಬಟ್ಟೆ ಹಿಮ. ನೀವು ನೋಡ್ತಾ ಇದ್ದೀರಾ, ಈ ಮಡಿಕೇರಿ ಮಳೆಲಿ ಈ ಜಾಗದಲ್ಲಿ ತೋರ್ಸೋದೇ ಭಾರಿ ಭಯಂಕರ. ಅದ್ರಲ್ಲೂ ನಾನು ಸ್ವಲ್ಪ ಧೈರ್ಯ ಮಾಡಿ ನಿಮ್ಗೆಲ್ಲ ತಲಕಾವೇರಿ ತೋರ್ಸ್ಲೇಬೇಕು ಅಂದ್ಬಿಟ್ಟು ಬಂದಿದ್ದೀನಿ. ಎಷ್ಟು ಹಿಮ ಇದೆ ಅಂತ ಹೇಳಿದ್ರೆ, ಇಲ್ಲಿ ನಾವು ಎದುರುಗಡೆ ಇರೋರು ಕಾಣಿಸ್ತಾ ಇಲ್ಲ, ಆ ಮಟ್ಟಕ್ಕಿದೆ ಹಿಮ ಇಲ್ಲಿ. ಅಷ್ಟಿಲ್ಲೇ ಹೇಳ್ತಾರ ಮಡಿಕೇರಿ ನಮ್ಮ ಇಂಡಿಯಾದ ಸ್ಕಾಟ್ಲ್ಯಾಂಡ್ ಅಂತ. ನೋಡೋಣ ಕ್ಯಾಮ್ರಾದಲ್ಲಿ ಇದು ರೆಕಾರ್ಡ್ ಆಗುತ್ತಾ, ಕ್ಲಾರಿಟಿ ಕಾಣುತ್ತಾ ತೋರಿಸ್ತೀನಿ ನಿಮ್ಗೆ. ನಮ್ಮ ಕರ್ನಾಟಕದ ಹೆಮ್ಮೆ ಕಾವೇರಿ ಉಗಮ ಸ್ಥಳ. ಕೊನೆಗೂ ನಾವು ಮೈಸೂರು ಬಿಟ್ಟಾಗ 12 ಗಂಟೆ ಆಗ್ಬಿಟ್ಟಿತ್ತು. ಫೈನಲಿ ಇಲ್ಲಿಗೆ ಬಂದಾಗ 4:15. ದೇವಸ್ಥಾನ ಸುತ್ತ ಹಿಮ ನೀವು ನೋಡ್ಬೋದು. ಯಾವ ಲೆವೆಲ್ಗಿದೆ ಅಂದ್ರೆ ಹಿಮ, ಅಯ್ಯಪ್ಪ. ಮೊದಲೇ ನೆಗಡಿ ಆಗ್ಬಿಟ್ಟಿದೆ, ಮಾತಾಡಕ್ ಹೋಯ್ತಿಲ್ಲ. ನಮ್ಮ ಮನೆಯವ್ರೇನಾದ್ರೂ ಈ ತರ ಹಿಮ ಮಳೆ ಇಲ್ಲಿದೆ ಅಂತ ಹೇಳಿದ್ರೆ ಮೋಸ್ಟ್ಲಿ ನನ್ನ ಕಳಿಸ್ತಾನೆ ಇರ್ಲಿಲ್ಲ. ನೋಡ್ತಾ ಇರ್ಬೋದು ಯಾವ ಲೆವೆಲ್ಗಿದೆ ಹಿಮ ಅಂತ. ನೋಡೋಣ, ಆದ್ರೂ ಟ್ರೈ ಮಾಡ್ತೀನಿ ಟೆಂಪಲ್ ತೋರ್ಸಕ್ಕೆ. ದರ್ಶನಕ್ಕೆ ಅವಕಾಶ ಇಲ್ಲ. ಈ ಲೆವೆಲ್ ಮಳೆ ಬಂದ್ರೆ ನಾವು ಯಾವ ಟೆಂಪಲ್ ತೋರ್ಸೋದು, ಹೆಂಗ್ ತಲಕಾವೇರಿಗೆ ಬರೋದು? ನೋಡ್ಬೋದು ಇಲ್ಲಿ ಬ್ಯಾಕ್ ಸೈಡು ಎಷ್ಟು ಹಿಮ ಇದೆ ಅಂದ್ರೆ. ನಮ್ಮ ಶ್ರೀಮತಿಯವ್ರು ಏನಾದ್ರು ಬಂದ್ಬಿಟ್ಟಿದ್ರೆ ನಿಮ್ ಸವಾಸನೂ ಬೇಡ, ಮಡಿಕೇರಿನೂ ಬೇಡ ಅಂದ್ಬಿಡೋರು. ನೋಡ್ತೀನಿ, ಆದಷ್ಟು ಟ್ರೈ ಮಾಡ್ತೀನಿ ತೋರ್ಸೋದಕ್ಕೆ. ತಾಯಿ ಕಾವೇರಿ ಹುಟ್ಟೋ ಸ್ಥಳ ಅಲ್ಲಿದ್ದಾರೆ. ಇಲ್ಲಿ ನೋಡ್ತಾ ಇರೋದು ಮಧ್ಯದಲ್ಲಿ ಶಿವಲಿಂಗ. ಶಿವಲಿಂಗ ಮತ್ತೆ ಬಸವ ಇಲ್ಲಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ ಯಾವ್ದಾದ್ರು ₹1 ಕಾಯಿನ್ನ ಮೇಲಿಂದ ನಿಂತ್ಕೊಂಡು ಕರೆಕ್ಟಾಗಿ ಎಸೆದ್ರೆ ಅದ್ರ ಒಳಗಡೆನೆ ಹೋಗಿ ಬಿದ್ದರೆ ನೀವು ಅನ್ಕೊಂಡಿದ್ದೆಲ್ಲ ಒಳ್ಳೇದಾಗುತ್ತೆ. ನಾನು ಹೋದ್ಸಲ ಬಂದಾಗ ಹಾಕಿದ್ದೆ ನೋಡಿ, ಅಲ್ಲಿಗೆ ಹೋಗಿ ಕರೆಕ್ಟಾಗಿ ಕಾಯಿನ್ ಬೀಳಬೇಕು. ನಾವೆಲ್ಲ ಮಿಡಲ್ ಕ್ಲಾಸ್ ಹುಡುಗರು ಈ ಸ್ಕಾಟ್ಲ್ಯಾಂಡು, ಆಸ್ಟ್ರೇಲಿಯಾ, ಸ್ವಿಟ್ಜರ್ಲ್ಯಾಂಡು ಈ ಫಿಲಮ್ ಹೀರೋಗಳ ತರ ನಾವು ಹೋಗಕ್ಕಾಗಲ್ಲ. ನಮ್ಗೇನಿದ್ರು ಅದಕ್ಕೆ ತಾಯಿ ಕಾವೇರಮ್ಮ ಕರ್ನಾಟಕದಲ್ಲಿ ಭೂಲೋಕದ ಸ್ವರ್ಗನೇ ನಿರೂಪಿಸ್ಬಿಟ್ಟಿದ್ದಾಳೆ. ಹಾಗಾಗಿ ನಾವು ಇಲ್ಲೇ ಬಂದು ನಮ್ಗೆ ಸ್ಕಾಟ್ಲ್ಯಾಂಡು ಬೇಡ, ಫಾರಿನು ಬೇಡ, ಆಸ್ಟ್ರೇಲಿಯಾನು ಬೇಡ, ಸ್ವಿಟ್ಜರ್ಲ್ಯಾಂಡು ಬೇಡ. ನಮ್ಮ ಕೊಡಗ್ನೆ ಕರೆಕ್ಟಾಗಿ ನೋಡಿದ್ರೆ ಯಾವ ಫಾರಿನ್ಗೂ ನಾವೇನು ಕಮ್ಮಿ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಹೇಗ ಅನಿಸ್ತಾ ಇದೆ ನಗಿ? ಇಷ್ಟು ದೂರ ಬಂದಿದ್ದಕ್ಕೂ ಸಾರ್ಥಕ ಆಗೋಯ್ತು. ಅದ್ರಲ್ಲೂ ಇಷ್ಟು ಧೈರ್ಯ ಮಾಡಿ ಬಂದಿದೀವಿ. 10 ಜನನೂ ಇಲ್ಲ ಇಲ್ಲಿ. ನಮ್ಮ ಮನೆಯವ್ರ ದೇವರಾಣೆಗೂ ಕಳಿಸ್ತಾ ಇಲ್ಲ ಈ ಲೆವೆಲ್ಗೆ ಇದ್ರೆ.
ನಿಮ್ಗೆ ಇಲ್ಲಿಂದ ಟೆಂಪಲ್ ಕಾಣಿಸ್ತಾ ಇರ್ಬೋದು. ಇಲ್ಲಿ ಇವತ್ತು ಜನ ಕಡಿಮೆ ಅನ್ಸುತ್ತಲ್ವಾ? ಸ್ವಲ್ಪ ಭಯ ಎಲ್ರಿಗೂ. ಮೈಸೂರಿಂದ ಬಂದಿರೋದು. ಅದೇ ಇಲ್ಲಿ ಎಲ್ಲ ತೋರ್ಸೋಣ ಅನ್ಕೊಂಡು ಒಂದ್ಸಲ ಬಂದ್ವಿ. ಸಿಕ್ಕಿದ್ ಒಳ್ಳೇದೇ ಆಯ್ತು. ಯೂಟ್ಯೂಬ್ ಅಲ್ಲಿ ಮಂಜು ಅಂತ, ಮಂಜು ಕನ್ನಡ ಬ್ಲಾಗರ್ ಅಂತ ಹೊಡೆದ್ರೆ ಸಿಗುತ್ತೆ. ಹೌದು. ನಾವು ಇಲ್ಲಿಗೆ ನಮ್ಗೆ ಮೈಸೂರಲ್ಲೆಲ್ಲ ಕರೆಕ್ಟ್ ಆಗಿ ವೆದರ್ ಎಲ್ಲ ಸರಿಗಿದೆ. ನಮ್ಗೆ ಇಲ್ಲಿ ಗೊತ್ತಿರ್ಲಿಲ್ಲ. ಇಲ್ಲಿ ಬರ್ತಾ ಬರ್ತಾ ಗೊತ್ತಾಗೋಯ್ತು ವೆದರ್ ಚೇಂಜ್ ಆಗ್ಬಿಡುತ್ತೆ ಅಂತ. ಸಖತ್ತಾಗಿದೆ. ಇಲ್ಲಿಗೆ ಬಂದ ತಕ್ಷಣ ನೋಡಿದ್ನಲ್ಲ ಅದಕ್ಕೇನೆ. ಇದು ಅಗಸ್ತೇಶ್ವರ ಸ್ವಾಮಿ ಸನ್ನಿಧಿ, ನೀವು ನೋಡ್ತಾ ಇರ್ಬೋದು. ಸರ್ ತಮ್ಮ ಹೆಸರು? ಗೋಪಾಲ್ ಕೃಷ್ಣ ಅಂತ. ನೀವ್ ಎಷ್ಟು ವರ್ಷದಿಂದ ಇದ್ದೀರಿ ಸರ್ ಇಲ್ಲಿ? 12 ವರ್ಷದಿಂದ. ಈ ಟೈಮ್ಗೆ ಭಕ್ತಾದಿಗಳು ಸ್ವಲ್ಪ ಕಡಿಮೆ ಅಲ್ವಾ? ಜೂನಿಂದ ಸೆಪ್ಟೆಂಬರ್ ವರೆಗೆ ಇಲ್ಲಿ ಜಾತ್ರೆ ಆಗುತ್ತಲ್ಲ, ಯಾವಾಗ? ಅಕ್ಟೋಬರ್ 17ಕ್ಕೆ. ಅಕ್ಟೋಬರ್ 17ರಿಂದ ನವೆಂಬರ್ 16ರವರೆಗೆ ಜಾತ್ರೆ ತಿಂಗಳು. ಹೌದಾ? ಹೊರಗಿನವರು ಮೂಲ ನಿವಾಸಿಗಳೆಲ್ಲ ಅವರಿಗೆ ವಿಶೇಷ ಕಾವೇರಮ್ಮ ಅಂತ, ಅವರು ಕಾವೇರಿ ಕೊಳದಲ್ಲಿ ಸ್ನಾನ ಮಾಡಿ ಕಾವೇರಿ ಸೇವೆಯನ್ನು ಮಾಡಿ. ಇಲ್ಲಿ ಯಾವಾಗಿಂದ ಸರ್ ದೇವಸ್ಥಾನ ನೀವು ಪೂಜೆ ಮಾಡ್ತಾ ಇರೋದು? ಎಷ್ಟು ವರ್ಷದಿಂದ ನಡೀತಾ ಇದೆ ಇಲ್ಲಿ ದೇವಸ್ಥಾನ? ಸುಮಾರು ಒಂದು 150-200 ವರ್ಷ. 150-200 ವರ್ಷ. ಅಂದ್ರೆ ಕಾವೇರಮ್ಮ ಉಗಮ ಆಗಿ ಸ್ಥಳ ಇದೇನೆ. ಇವರು ಮೂಲ ನಿವಾಸಿಗಳು. ಹೌದೌದು ಹೌದು. ಅವರು ಅವರ ಒಂದು ಕುಟುಂಬದವರು ಪೂಜೆ ಮಾಡ್ತಾರೆ. ಆನಂತರ ಅವರು ಇಲ್ಲಿ ಬಿಟ್ಟು ಹೋದ್ರು. ಹಾಗೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಪುತ್ತೂರು, ಮಂಗಳೂರು ಕಡೆಯಿಂದ ಭಟ್ಟರುಗಳು ಬಂದು ನೀವು ನಡ್ಸ್ಕೊಂಡು ಪೂಜೆ ಮತ್ತೆ ಇದೆಲ್ಲ ನೋಡ್ಕೊಂಡು. ಹಾಗೆ ಮತ್ತೆ ಗೌಡ ಕುಟುಂಬದವರು ಕೂಡ ಪುತ್ತೂರು ಕಡೆಯಿಂದ ಬಂದು ಇಲ್ಲಿ ನೆಲೆಸಿದ್ರು. ಆಗಿಂದ ಆ ತಲೆಮಾರಿಂದ ನೀವು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀರಾ. ಒಳ್ಳೇದಾಗ್ಲಿ ಸರ್. ಕಾವೇರಮ್ಮ ನಿಮ್ಗೂ ಒಳ್ಳೇದ್ ಮಾಡ್ಲಿ, ನಮ್ಗೂ ಒಳ್ಳೇದು. ಮೈಸೂರು ಸರ್, ಮೈಸೂರಿಂದ ಬಂದಿರೋದು ನಾವು. ಆ ಕಡೆ ಎಲ್ಲ ಬಿಸ್ಲೇ ಇದೆ, ಅಲ್ಲಿ ಕರೆಕ್ಟ್ ಆಗಿದೆ. ಇಲ್ಲೂ ವೆದರ್ ಸರಿ ಇರುತ್ತೆ ಅಂತಾನೆ ಬಂದ್ವಿ. ಇಲ್ಲಿ ಬರ್ತಾ ಬರ್ತಾ ಗೊತ್ತಾಗೋಯ್ತು. ನಾವ್ ಇಲ್ಲಿ ಮೈಸೂರು, ಈಗ ಏನ್ ಮೈಸೂರ್ಗೆ ಹೋಗೋ ಟೈಮ್ ಆಗ್ಬಿಡುತ್ತಾ ಅಂತ ನಾವು ಅನ್ಕೊಂಡಿದೀವಿ. ಇಲ್ಲಿನ ಚಳಿ ಎಲ್ಲ ನಿಮ್ಗೆ ಅಡ್ಜಸ್ಟ್ ಆಗುತ್ತೆ, ನಮ್ಗೆ ಅಡ್ಜಸ್ಟ್ ಆಗಲ್ಲ. ಹಾಗಾಗಿ ನಿಮ್ಗೆ ಅಡ್ಜಸ್ಟ್ ಆಗುತ್ತೆ. ನಮ್ಗೆ ವಾತಾವರಣ ಸ್ವಲ್ಪ ಚೇಂಜ್ ಆಗುದ್ರು ಸಣ್ಣ ವಯಸ್ಸಿನಲ್ಲೆಲ್ಲ ಈ ಬೆಟ್ಟಕ್ಕೆ ದನ ಮೇಯಿಸ್ಕೊಂಡು ಮಳೆಗಾಲದಲ್ಲಿ ಅಲ್ಲಿ ಈ ನಡುವೆ ಏನೋ ಗುಡ್ಡ ಕುಸಿತ, ಆಳು ಮುಳು ಅಂತ ಹೇಳ್ತಾರಲ್ಲ ಈ ಕಡೆ ಏನು? ಇತ್ತೀಚೆಗೆ ಮೊದಲೆಲ್ಲ ಇರ್ಲಿಲ್ಲ. ಹೌದು, ಮಳೆಗೆ ಒಂದು ಸಿಸ್ಟಮ್ ಇತ್ತು. ಏನಂದ್ರೆ ಮೇ ಎಂಡಿಗೆ ಶುರು ಆದ್ರೆ ಸೆಪ್ಟೆಂಬರ್ ಒಂದು 15-20 ಎಂಡಿಗೆ ಆಗುವಾಗ ಮಳೆ ಮುಗೀತು. ಇವಾಗ ಆಗಲ್ಲ. ಈಗ ವರ್ಷ ಇಡೀ ಯಾವಾಗ ಮಳೆ ಬರ್ತದೆ ಏನಾಗುತ್ತೆ ಅಂತಾನೆ ಗೊತ್ತಿಲ್ಲ. ಇಲ್ಲಿಗೆ ಬರಕ್ಕೆ ಬೆಸ್ಟ್ ಟೈಮ್ ಯಾವಾಗ ಸರ್? ಇಲ್ಲಿಗೆ ನವೆಂಬರ್ ಇಂದ ಏಪ್ರಿಲ್ ಮೇ ವರೆಗೂ ಆರಾಮಾಗಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು. ಯಾವ್ದೇ ರೀತಿ ಮಳೆ ಆಗ್ಲಿ ಮೊದಲೊಂದಾಗ್ಲಿ ಏನು ಸಿಗಲ್ಲ. ಈ ಹಿಲ್ ಸ್ಟೇಷನ್ ಎಲ್ಲ ನೋಡ್ತಾ ಇದ್ರೆ ನಮ್ಮನ್ನೇ ನಾವೇ ಒಂದ್ಸಲ ಕಳೆದೋಗ್ಬಿಡ್ತೀವಿ. ದಯವಿಟ್ಟು ಎಲ್ಲ ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಿ, ನಿಮಗೂ ಒಂದು ಹೊಸ ಥರ ಅನುಭವ ಸಿಗುತ್ತೆ. ಮಡಿಕೇರಿ ಅಂದರೆ ಸುಮ್ಮನೆ ಅಲ್ಲ, ಅದು ನೀವು ವಿಡಿಯೋದಲ್ಲಿ ನೋಡೋದಕ್ಕಿಂತ ಹೆಚ್ಚಾಗಿ ನೀವು ಫ್ಯಾಮಿಲಿನೆಲ್ಲ ಕರ್ಕೊಂಡು ಲೈವಲ್ಲಿ ಹೋಗಿ ವಿಸಿಟ್ ಮಾಡಿದ್ರೆ ಆ ಖುಷಿನೇ ಬೇರೆ. ಮನೆಯವರು ಖುಷಿ ಪಡ್ತಾರೆ, ನಿಮಗೂ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ. ಫೈನಲಿ ಬಂದು ಜಾಸ್ತಿ ಹೊತ್ತು ಇಲ್ಲಿ ನಿಲ್ಲಕ್ಕಾಗ್ತಾ ಇಲ್ಲ, ಯಾಕಂದರೆ ಮಳೆ ವೆದರು ಈಗಲೇ ಹಿಂಗೆ ಏನು ಸ್ವಲ್ಪ ಹೊತ್ತಿದ್ರೆ ನನಗೆ ಆಳಿದ ಜ್ವರನೇ ಬರೋ ಥರ ಆಗ್ಬಿಟ್ಟಿದೆ. ಇಲ್ಲಿಗೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ.
ಕಷ್ಟಪಟ್ಟು ನಿಮಗೆ ತಲಕಾವೇರಿ ತೋರಿಸೋಣ ಅಂದ್ಕೊಂಡು ಅದು ಟೈಮ್ ಇಲ್ಲದೆ ಇರೋ ಟೈಮಲ್ಲಿ ಪ್ರಿಪ್ರೇಷನ್ ಇಲ್ಲದೆ ಬಂದಿರೋದು, ಹಾಗಾಗಿ ಸರಿಯಾಗಿ ತೋರ್ಸೋಕ್ಕಾಗಿಲ್ಲ. ಇಲ್ಲಿ ಅರ್ಧ ಮಳೆ ಮಂಜು ಮೋಡನೇ ಕವ್ದು ಹೋಗ್ಬಿಟ್ಟಿದೆ. ಇಲ್ಲಾಂದಿದ್ರೆ ಫುಲ್ ವಿಡಿಯೋಗ್ರಾಫಿಗೆ ಕ್ಯಾಮ್ರಾ ಕರೆಕ್ಟಾಗಿ ಕ್ಲಾರಿಟಿ ಸಿಕ್ಕಿರೋದು. ಇಲ್ಲಿ ಮೋಡ ಇರೋ ಕಾರಣದಿಂದ ನಿಮ್ಗೆ ಏನು ಅಂತ ಕ್ಲಾರಿಟಿ ಸಿಗ್ತಾ ಇಲ್ಲ ವಿಡಿಯೋ. ಬರೀ ನಾನು ಫೇಸ್ ಬಿಟ್ರೆ ಏನು ಗೊತ್ತಾಗ್ತಾ ಇಲ್ಲ. ಆದಷ್ಟು ಇದರಲ್ಲಿ ಪ್ರಯತ್ನ ಪಟ್ಟಿದ್ದೀನಿ. ನೋಡಿ ಇನ್ನೂ ಮಳೆ ಬರ್ತಾನೆ ಇದೆ, ಆದ್ರೆ ಇನ್ನೊಂದ್ ಕಡೆ ಮೋಡ ಸಿಕ್ಕಾಪಟ್ಟೆ ಮೋಡ ಇದೆ. ಹಾಗಾಗಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಗೆ ನೀವು ಕೂಡ ಒಂದೇ ಒಂದು ಸಬ್ಸ್ಕ್ರೈಬು ಇನ್ನು ನೆಕ್ಸ್ಟ್ ಹೊಸ ವಿಡಿಯೋಗಳು ಮಾಡೋಕ್ಕೆ ಒಂಥರ ಮೋಟಿವೇಶನ್ ಆಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನೋಡ್ತಾ ಇರಿ. ಇನ್ನು ಒಳ್ಳೊಳ್ಳೆ ವಿಡಿಯೋಗಳು ನಮ್ಮ ಚಾನಲ್ ಮುಖಾಂತರ ಬರ್ತಾ ಇರ್ತದೆ. ನೆಕ್ಸ್ಟ್ ಯೂಸ್ಡ್ ಕಾರ್ ವಿಡಿಯೋನ ಒಂದು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ, ನಮ್ಮಂತ ಮಿಡಲ್ ಕ್ಲಾಸ್ ಜನರಿಗೆ ಯೂಸ್ ಆಗಲಿ ಅಂತ. ಇನ್ನು ಕೂರ್ಗಲ್ಲಿ ಹೊಸ ಹೊಸ ಪ್ಲೇಸ್ಗಳಿದೆ, ನೀವು ನೋಡಿರೋ ಅಂಥದ್ದು ಇದೆ, ನೋಡಿಲ್ದೇ ಇರೋ ಅಂಥದ್ದು ಇನ್ನು ಗೌಪ್ಯವಾಗಿರೋಂಥ ಪ್ಲೇಸ್ಗಳು ತುಂಬ ಇದ್ದಾವೆ. ನಾನು ತೋರಿಸ್ತಾ ಹೋಗ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಯಾಕಂದರೆ ಕಷ್ಟಪಟ್ಟು ಇಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ. ನೀವು ಒಂದು ಸಬ್ಸ್ಕ್ರೈಬಿಂದ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.